ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವ ಶರಣರಿಗೂ ಅನಂತ ಶರಣು ಶರಣಾರ್ಥಿಗಳು. ಬಸವ ತತ್ವದಲ್ಲಿ ಯುವಕರ ಪಾತ್ರ. ಬಸವ ತತ್ವ ಅಂದರೆ ಏನಂತ ನಾವು ಮೊದಲು ಸ್ವಲ್ಪ ವಿಚಾರ ಮಾಡೋಣ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಾಗೂ 770 ಅಮರಗಣಗಳು ಹಾಗೂ ಅನೇಕ ವಚನಕಾರರು ಸೇರಿಕೊಂಡು ಒಂದು ವಿನೂತನವಾದ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಅದರ ಹೆಸರು ತಮಗೆ ಗೊತ್ತಿರುವ ಹಾಗೆ ಅನುಭವ ಮಂಟಪ. ಇಂಥ ಒಂದು ಅನುಭವ ಮಂಟಪ ವಿಶ್ವದ ಮೊದಲ ಏನು ಪಾರ್ಲಿಮೆಂಟ್ ಅಂತ ಖ್ಯಾತಿ ಎತ್ತಿದೆ. ಈ ಅನುಭವ ಮಂಟಪದಲ್ಲಿ ಬಸವಾದಿ ಪ್ರಮಥರು ಅನೇಕ ಶರಣಶರಣೀಯರು ಒಂದು ವಚನ ಸಾಹಿತ್ಯವನ್ನು ಹುಟ್ಟುಹಾಕ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು, ವಚನ ಸಾಹಿತ್ಯ ಹುಟ್ಟಿದ್ದು 12ನೇ ಶತಮಾನದಲ್ಲಿ ಹಾಗೂ ಬಸವಾದಿ ಪ್ರಮಥರ ಮೂಲಕವೇ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಏಕೆಂದರೆ ಕೆಲವರು ಈಗ ಒಂದು ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ವಚನಗಳು ಮೊದಲೇ ಇದ್ದವು ಆ ರೀತಿ ಅಂತ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿಯೇ ವಚನಗಳು ಹುಟ್ಟಿದವು ಅಂತ. ಇಂಥ ಒಂದು ವಚನ ಸಾಹಿತ್ಯದ ಮೂಲಕ ಬಸವಾದಿ ಪ್ರಮಥರು ಏನು ಮಾಡಿದ್ರು ಅಂದರೆ ಒಂದು ಹೊಸ ಪಥವನ್ನು ಕೊಟ್ಟರು, ಹೊಸ ದಾರಿಯನ್ನು ಕೊಟ್ಟರು. ಹೇಗೆಂದರೆ ನೋಡ್ತೀವಿ ನಾವು ನಮ್ಮ ಊರುಗಳಿಗೆ ಜಿಲ್ಲೆಗಳಿಗೆ ಬಹಳಷ್ಟು ರೋಡ್ಗಳು ಇರ್ತವೆ. ಆದರೆ ಹೈವೇ ನೋಡ್ತೀವಿ, ಹೈದರಾಬಾದ್ ಹೋಗಬೇಕಾದ್ರೆ ಬೆಂಗಳೂರು ಹೋಗಬೇಕಾದ್ರೆ ಏನಿರುತ್ತೆ, ಹೆದ್ದಾರಿ ಇರುತ್ತೆ, ನ್ಯಾಷನಲ್ ಹೈವೇ ಅಂತ. ಗುರು ಬಸವಣ್ಣನವರು ಏನು ಕೊಟ್ಟರು ಅಂದರೆ ಅವನಿಗೆ ಹೆದ್ದಾರಿಯನ್ನು ಕೊಟ್ಟರು. ಯಾವುದು ಮೊದಲೇ ಇದ್ದಂಥ ಒಂದು ರೋಡ್ಗಳನ್ನು ದುರಸ್ತಿ ಮಾಡೋ ಕೆಲಸ ಅವ್ರು ಮಾಡಲಿಲ್ಲ. ಅವ್ರು ಏನು ಮಾಡಿದ್ರು, ಹೊಸ ಪಥವನ್ನು ಕೊಟ್ಟರು. ಅದು ಭಕ್ತಿ ಪಥ ಇರ್ಬೋದು, ಅದು ಕಾಯಕ ಪಥ ಇರ್ಬೋದು, ದಾಸೋಹ ಪಥ ಇರ್ಬೋದು. ಅಂಥ ಒಂದು ಶ್ರೇಷ್ಠ ಪಥವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣನವರು. ನಮಗೆ ಹೊಸ ಹೆದ್ದಾರಿಯನ್ನು ಕೊಟ್ಟರು. ಅದೇ ಹೆದ್ದಾರಿ ಬಸವ ತತ್ವ. ಅದು ಮುಂದೆ ಲಿಂಗಾಯತ ಧರ್ಮವಾಗಿ ಒಂದು ಹೊಸ ರೂಪವನ್ನು ಪಡೆದುಕೊಳ್ತು. ಬಸವ ತತ್ವ ಈ ಒಂದು ದಾರಿಯ ಯಾಕೆ ಮಾಡಿದ್ರು, ಇಂಥ ಒಂದು ಹೆದ್ದಾರಿಯ ನಿರ್ಮಾಣ ಮಾಡಿರೋ ಉದ್ದೇಶ ಏನಂದರೆ, ಒಬ್ಬ ಭವಿ ಭಕ್ತನಾಗಬೇಕು, ಒಬ್ಬ ಮನುಷ್ಯ ಶರಣನಾಗಬೇಕು ಎಂಬ ಈ ಒಂದು ಸಮಾಜ ಕಲ್ಯಾಣ ರಾಜ್ಯ ಆಗಬೇಕು ಎಂಬ ಉದ್ದೇಶದಿಂದ ಬಸವ ತತ್ವ ಎಂಬ ಹೆದ್ದಾರಿಯನ್ನು ಬಸವಾದಿ ಪ್ರಮಥರು ನಿರ್ಮಾಣ ಮಾಡಿದರು. ಈ ಬಸವ ತತ್ವ ಈ ಹೆದ್ದಾರಿಯ ಮೇಲೆ ಯಾರು ನಡೆಯಬೇಕು, ಯಾರಿಗೆ ಗುರು ಬಸವಣ್ಣನವರು ಕೊಟ್ಟಿರುವಂಥ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಹಾಗೂ ಗುರು ಬಸವಣ್ಣನವರೇ ನಮ್ಮ ಗುರು ಅಂತ ಅಪ್ಪಿಕೊಂಡು ಯಾರು ಈ ನಡೆಯಿದ್ದಾರೆ ಅವರೆಲ್ಲರೂ ಕೂಡ ಈ ಬಸವ ತತ್ವ ಎಂಬ ಹೆದ್ದಾರಿ ಮೇಲೆ ನಡೆಯಲಿಕ್ಕೆ ಅರ್ಹರು. ಇಂಥ ಒಂದು ಬಸವ ತತ್ವ ಎಂಬ ಹೆದ್ದಾರಿಯನ್ನು ಗುರು ಬಸವಣ್ಣನವರು ಕೊಟ್ಟರು. ಆದರೆ ಏನಾಯಿತು ಅಂದರೆ 800 ವರ್ಷಗಳಲ್ಲಿ ಸಂಪ್ರದಾಯವಾದಿಗಳು ವೈದಿಕವಾದಿಗಳು ಏನು ಮಾಡ್ತಾರೆ ಅಂದರೆ ಇಂಥ ಒಂದು ಹೆದ್ದಾರಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಗುರು ಬಸವಣ್ಣನವರು ಒಂದು ಹೊಸ ದಾರಿಯನ್ನು ಕೊಟ್ಟೋದನ್ನು ಅವ್ರು ನೋಡಲಿಕ್ಕೆ ಆಗೋದಿಲ್ಲ. ಕಲ್ಯಾಣ ಕ್ರಾಂತಿ ಆಗುತ್ತೆ, ಎಷ್ಟೋ ಶರಣರ ವಧೆ ಆಗುತ್ತೆ, ರಕ್ತ ಹರಿಯುತ್ತೆ ಅಂತ ಈ ನಾಡಿನಲ್ಲಿ. ಇಂಥ ಒಂದು ನಾಡಿನಲ್ಲಿ ಗುರು ಬಸವಣ್ಣನವರು ಲಿಂಗಕ್ಕೆ ಆದಮೇಲೆ ಅವರು ಕೊಟ್ಟಂಥ ಈ ಬಸವ ತತ್ವದ ಹೆದ್ದಾರಿಯನ್ನು ಹಾಳು ಮಾಡುವ ಕೆಲಸಗಳು ಈ ವೈದಿಕವಾದಿಗಳು ಸಂಪ್ರದಾಯವಾದಿಗಳು ಮಾಡ್ತಾರೆ. ಹೀಗೆ 800 ವರ್ಷಗಳ ನಂತರ ನಮ್ಮ ವಚನ ಪಿತಾಮಹ ಫಗು ಹಳಕಟ್ಟಿಯವರು, ಹರ್ಡೇಕರ್ ಮಂಜಪ್ಪನವರು, ಪ್ರವಚನ ಪಿತಾಮಹ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು, ಪೂಜ್ಯ ಮಾತೆ ಮಹಾದೇವಿಯವರು, ಹೀಗೆ ಅನೇಕರು ಮತ್ತೆ ಈ ಒಂದು ಹೆದ್ದಾರಿಯನ್ನು ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತಿಳಿದುಕೊಳ್ಬೇಕು, ಇದು ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕು. ಯುವಕರು ಬಸವ ತತ್ವದಲ್ಲಿ ಆಸಕ್ತಿ ಬರಬೇಕಂದ್ರೆ ಮೊದಲು ಈ ಲಿಂಗಾಯತ ಧರ್ಮದ ಇತಿಹಾಸ ಅವರಿಗೆ ಗೊತ್ತಾಗಬೇಕು. ಇತಿಹಾಸ ಗೊತ್ತಾಗದೆ ಅವರಿಗೆ ಯಾವುದೇ ಅಭಿಮಾನ ಹುಟ್ಟೋದಿಲ್ಲ. ನಾವು ಕೂಡ ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ಕಲಿಸಬೇಕು. ಮಹಾಭಾರತಕ್ಕೆ ತೋರಿಸ್ತೀವಿ, ರಾಮಾಯಣ ತೋರಿಸ್ತೀವಿ, ಬೇರೆ ಬೇರೆ ಕಥೆಗಳನ್ನು ತೋರಿಸ್ತೀವಿ. ಆದರೆ ಕಲ್ಯಾಣ ಕ್ರಾಂತಿ ಕಥೆಯನ್ನು ನಾವು ಮಕ್ಕಳಿಗೆ ಹೇಳೋದಿಲ್ಲ. ನೀವು ನಿರ್ಧಾರ ಮಾಡಬೇಕು, ಪ್ರತಿಯೊಬ್ಬ ನಮ್ಮ ಮಕ್ಕಳಿಗೆ ಕಲ್ಯಾಣ ಕ್ರಾಂತಿ ಗೊತ್ತಿರಬೇಕು. ಅಂಥ ಒಂದು ಇತಿಹಾಸ ಗೊತ್ತಾದಾಗ ಮಾತ್ರ ಯುವಕರಿಗೆ ಧರ್ಮದ ಮೇಲೆ ಒಂದು ಅಭಿಮಾನ ಹುಟ್ಟುತ್ತೆ. ಅದಕ್ಕಾಗಿ ಏನಾಗಿದೆ ಅಂದರೆ ಇಂಥ ಒಂದು ಹೆದ್ದಾರಿಯನ್ನು ದುರಸ್ತಿ ಮಾಡುವ ಕೆಲಸವನ್ನು ಕಳೆದ 100 ವರ್ಷಗಳಿಂದ ಸಾಗ್ತಾ ಬಂತು. ಯಾವಾಗ ಇದು ಹೆದ್ದಾರಿ ಪುನರ್ ನಿರ್ಮಾಣ ಆಗಲಿಕ್ಕೆ ಶುರುವಾಯಿತು, ಮತ್ತೆ ವೈದಿಕವಾದಿಗಳಿಗೆ ಸಂಪ್ರದಾಯವಾದಿಗಳಿಗೆ ಏನಾಯಿತು ಅಂದರೆ ಒಳಗೆ ಕಸಿವಿಸಿ ಸ್ಟಾರ್ಟ್ ಆಯಿತು. ನಾವು ಎಷ್ಟು ಹಾಳು ಮಾಡಿದ್ದೀವಿ ಹೆದ್ದಾರಿ, ಮತ್ತೆ ದುರಸ್ತಿ ಆಗ್ತಾ ಇದೆ, ಏನು ಮಾಡೋದು? ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ, ನಮಗೆ ತಂದೆ ತಾಯಿ ಇದ್ದಾರೆ. ತಂದೆ ಅಂದರೆ ಗುರು ಬಸವಣ್ಣನವರು, ತಾಯಿ ಅಂದರೆ
ವಚನ ಸಾಹಿತ್ಯ. ನಮ್ಮನ್ನು ಅನಾಥರನ್ನಾಗಿ ಮಾಡಿದರು. 800 ವರ್ಷ ನಾವನ್ನ ಅನಾಥರನ್ನಾಗಿ ಮಾಡಿದ್ರು, ತಂದೆ ತಾಯಿಯಿಂದ ದೂರ ಮಾಡಿದ್ರು. ಇವಾಗ ತಂದೆ ಗೊತ್ತಾಗಿದ್ದಾರೆ ಯಾರು? ಗುರು ಬಸವಣ್ಣನವರು. ಅದನ್ನು ಮುಚ್ಚಿಡ್ಲಿಕ್ಕೆ ಅವ್ರು ಸಾಧ್ಯ ಆಗಲಿಲ್ಲ. ಇಷ್ಟು ಬಸವಣ್ಣನವರು ಎತ್ತಾಗಿದ್ರು ಅದಾಗಿದ್ರು ಅಂತ ಇಷ್ಟು ವರ್ಷ ಸುಳ್ಳನ್ನು ಮಾಡ್ತಾಯಿದ್ರು. ಇವಾಗ ಏನಾಗಿದೆ, ಜಗತ್ತಿನ ತುಂಬ ಗುರು ಬಸವಣ್ಣನವರ ಹೆಸರು ಪ್ರಚಾರ ಆಗಿದೆ. ತಂದೆಯನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ ಅವರು? ತಾಯಿಯನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವಚನ ಸಾಹಿತ್ಯ ಅಂದರೆ ಇದು ವೇದಗಳ ಮತ್ತೊಂದು ರೂಪ. ಶರಣರು ಏನು ಹೊಸದನ್ನು ಬರೆದಿಲ್ಲ, ವೇದಗಳನ್ನ ಇರೋದನ್ನೇ ವಚನದಲ್ಲಿ ಬರೆದಿದ್ದಾರೆ ಅಂತ ಮತ್ತೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇಂಥ ಒಂದು ಕುತಂತ್ರ ಇವಾಗ ನಡೀತಾ ಇದೆ. ಇದರಿಂದ ನಮ್ಮ ಯುವಕರು ದಾರಿ ತಪ್ಪಬಾರದು. ಏಕೆಂದರೆ ಗುರು ಬಸವಣ್ಣನವರು ಹಾಗೂ ಶರಣರು ಬರೆದಿರುವಂಥ ವಚನ ಸಾಹಿತ್ಯ ಯಾವುದೋ ಮತ್ತೊಂದು ಸಾಹಿತ್ಯವನ್ನು ನೋಡಿ ಬರೆದಿರೋದಲ್ಲ. ಇದು ಅನುಭವದ ಸಾಹಿತ್ಯ. ಪೂಜ್ಯ ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ, ಅರಿವು, ಆಚಾರ, ಅನುಭವ. ಇದು ಬಹಳ ಒಳ್ಳೆಯ ಕಾನ್ಸೆಪ್ಟ್. ಇದು ನಮ್ಮ ಯುವಕರು ಈ ಹಾದಿ ಮೇಲೆ ನಡಿಬೇಕು ನಾವು. ಏಕೆಂದರೆ ಗುರು ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ, ಶಾಸ್ತ್ರ ಘನವೆಂಬನೆ ಕರ್ಮವು ಬಯಸುತ್ತಿದೆ, ವೇದ ಘನವೆಂಬನೆ ಪ್ರಾಣಿ ವಧೆ ಹೇಳುತ್ತಿದೆ, ಶ್ರುತಿ ಘನವೆಂಬನೆ ಮುಂದಿಟ್ಟರಿಸುತ್ತಿದೆ. ಗುರು ಬಸವಣ್ಣನವರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವುದು ಶ್ರೇಷ್ಠ? ನಾನು ಶಾಸ್ತ್ರಕ್ಕೆ ಶ್ರೇಷ್ಠ ಅಂತ ಹೇಳ್ತೀನಿ, ಆದರೆ ಅದರಲ್ಲಿ ಹಿಂಸೆ ಇದೆ. ಆದರೆ ನಮ್ಮ ಧರ್ಮ ಯಾವುದು? ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವುದೇ ಲಿಂಗಾಯತ ಧರ್ಮ. ಅದೇ ಬಸವ ತತ್ವ. ಇಲ್ಲಿ ಹಿಂಸೆಗೆ ಅವಕಾಶ ಇಲ್ಲ. ಅವಾಗ ಬಸವಣ್ಣರು ಅಂದರು, ಶಾಸ್ತ್ರವು ಶ್ರೇಷ್ಠ ಅಲ್ಲ, ವೇದನೂ ಶ್ರೇಷ್ಠ ಅಲ್ಲ, ಶ್ರುತಿ ಸ್ಮೃತಿ ಯಾವುದು ಶ್ರೇಷ್ಠ ಅಲ್ಲ. ಯಾವುದು ಶ್ರೇಷ್ಠ ಅಂದರೆ ವಚನ ಸಾಹಿತ್ಯ ಮಾತ್ರ ಶ್ರೇಷ್ಠ ಅಂತ ಅವಾಗಲೇ ಅವರು ಆರ್ಡರ್ ಕೊಟ್ಬಿಟ್ಟಿದ್ದಾರೆ, ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಇವಾಗೇನೆಂದರೆ, ವೇದಗಳನ್ನು ಉದ್ಧಾರ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಉದ್ಧಾರ ಮಾಡ್ಲಿಕ್ಕೆ ಹೋಗಲಿಲ್ಲ, ಇಂಪ್ರೂವ್ ಮಾಡ್ಲಿಕ್ಕೆ ಹೋಗಲಿಲ್ಲ, ವೇದಗಳನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು, ರಿಜೆಕ್ಟೆಡ್. ಆದರೆ ಇವಾಗ ಮತ್ತೆ ನಮ್ಮ ಯುವಕರ ದಾರಿಯನ್ನು, ಬುದ್ಧಿಯನ್ನು ಭ್ರಮಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ, ಯುವಕರನ್ನು ಬಸವ ತತ್ವಕ್ಕೆ ತರಬೇಕಾದ್ರೆ ಇಲ್ಲಿ ಎರಡು ಪ್ರಮುಖ ಕಾನ್ಸೆಪ್ಟ್, ಒಂದು ವಿಚಾರ, ಇನ್ನೊಂದು ಆಚಾರ. ಕೆಲವರು ವಿಚಾರ ಹಿಡಿತಾ ಇದ್ದಾರೆ, ಆಚಾರವನ್ನು ಬಿಡ್ತಾ ಇದ್ದಾರೆ. ಇನ್ನು ಕೆಲವರು ಆಚಾರವನ್ನು ಹಿಡಿತಾ ಇದ್ದಾರೆ, ಅದರ ವಿಚಾರವನ್ನು ಬಿಡ್ತಾ ಇದ್ದಾರೆ. ವಿಚಾರವಿಲ್ಲದ ಆಚಾರ ಏನಾಗುತ್ತೆ ಅಂದರೆ ಮೂಢನಂಬಿಕೆ, ಅಂಧಶ್ರದ್ಧೆ ಆ ಕಡೆ ಹೋಗ್ಬಿಡುತ್ತೆ. ಭಕ್ತಿ ಇರುತ್ತೆ, ಆದರೆ ಅದು ಏನಾಗುತ್ತೆ, ಮೂಢಭಕ್ತಿ ಆಗ್ಬಿಡುತ್ತೆ. ವಿಚಾರ ಇಲ್ಲದ ಆಚಾರ. ಆದರೆ ಆಚಾರವಿಲ್ಲದ ವಿಚಾರ ಏನಾಗುತ್ತೆ ಅಂದರೆ ಕೇವಲ ಅಲ್ಲಿ ವೈಚಾರಿಕತೆ ಇರೋದಿಲ್ಲ. ಆದ್ದರಿಂದ ಒಂದು ಕಡೆ ವೈಚಾರಿಕತೆ, ಇನ್ನೊಂದು ಕಡೆ ಆಚಾರ, ಎರಡೂ ಒಂದು ಕೂಡಿಸಿದಾಗ ಮಾತ್ರ ಯುವಕರನ್ನು ಈಗ ನಾವು ಹೇಳ್ತೀವಿ, ನಾವು ಬಸವಣ್ಣನವರು ಸಮಾನತೆಯನ್ನು ಕೊಟ್ಟರು, ಅಂಧಶ್ರದ್ಧೆಯನ್ನು ಹೋರಾಡಿದರು, ಆ ರೀತಿ ಮಾಡಿದ್ರು, ಈ ರೀತಿ ಮಾಡಿದ್ರು ಅಂತ ನಾವು ಭಾಷೆ ಮೇಲೆ ವೇದಿಕೆ ಮಾಡ್ತೀವಿ. ಆದರೆ ಅವರು ಕೊಟ್ಟಿರುವ ಆಚರಣೆಗಳನ್ನು ನಾವು ಪಾಲಿಸೋದಿಲ್ಲ. ನಾವು ಲಿಂಗಾಯತ ಏನಿದೆ ಧರ್ಮ ಅಂದರೆ ಇದು ವಿಚಾರ ಮತ್ತು ಆಚಾರ ಎರಡೂ ಕೂಡ ಕಣ್ಣುಗಳು, ಲಿಂಗಾಯತ ಧರ್ಮದ ಕಣ್ಣುಗಳು. ಸೊ ಯಾವಾಗ ವಿಚಾರ ಆಚಾರವಾಗಿ ಮಾರ್ಪಾಡಾಗುತ್ತೆ ಆವಾಗ ಮಾತ್ರ ಅಲ್ಲಿ ಅನುಭವ ಹುಟ್ಟುತ್ತೆ. ಅದಕ್ಕಾಗಿ ಭಕ್ತಿನೂ ಮುಖ್ಯ, ಇಲ್ಲಿ ವೈಚಾರಿಕತೆಯೂ ಮುಖ್ಯ. ಒಂದು ಕಡೆ ಬಲಪಂಥೀಯರು ಏನು ಹೇಳ್ತಾರೆ ಅಂದರೆ, ಬಸವಣ್ಣನವರು ಭಕ್ತಿ ಭಂಡಾರಿ, ಅವರು ಭಕ್ತಿ ಕೊಟ್ಟು ಹೋದರು, ಭಕ್ತಿ ಮಾರ್ಗ ಕೊಟ್ಟು ಹೋದರು, ವೈಚಾರಿಕತೆನ ಸಾಡಿಗೆ ಇಟ್ಬಿಡ್ತಾರೆ ಅವರು. ಇನ್ನು ಕಡೆ ಕೆಲವರು ವಿಚಾರವಾದಿಗಳು ಏನು ಮಾಡ್ತಾರೆ, ಬಸವಣ್ಣನವರು ವಿಚಾರವಾದಿಗಳು, ಅವರ ಭಕ್ತಿಯನ್ನು ಸೈಡಿಗೆ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡರಿಂದ ಕೂಡ ಲಿಂಗಾಯತ ಧರ್ಮಕ್ಕೆ ನಷ್ಟ ಇದೆ. ನಾವು ಎಡಪಂಥೀಯನೂ ಅಲ್ಲ, ಬಲಪಂಥೀಯನೂ ಅಲ್ಲ, ನಾವು ಮಧ್ಯದವರು. ಗುರು ಬಸವಣ್ಣವರು ಕೊಟ್ಟ ಲಿಂಗಾಯತ ಧರ್ಮ ಇದು ಸೆಂಟರ್ ಪೊಸಿಷನ್, ಇದು ಲೆಫ್ಟು ಅಲ್ಲ, ರೈಟು ಅಲ್ಲ. ಇದನ್ನು ನಾವು ನಮ್ಮ ಯುವಕರಿಗೆ ಅರ್ಥ ಮಾಡ್ಕೊಳ್ಬೇಕು ನಾವು. ಅದಕ್ಕಾಗಿ ವಿಚಾರ ಅನ್ನೋದು ಆಚಾರ ಆಗಬೇಕಾದ್ರೆ ಅಲ್ಲಿ ಏನು ಬೇಕಂದರೆ ಧಾರ್ಮಿಕ ಆಚರಣೆಗಳು ಬೇಕು. ಗುರು ಬಸವಣ್ಣನವರು ಕೇವಲ ವಿಚಾರವನ್ನು ಕೊಟ್ಟು ಹೋಗಲಿಲ್ಲ, ಅವರು ಮನಃಶಾಸ್ತ್ರಜ್ಞರು. ಒಂದೇನು ವಚನ ಹೇಳಿವಂದರೆ ಅದು ಆಚಾರದಲ್ಲಿ ಬರಬೇಕಾದ್ರೆ ಅಲ್ಲಿ ಆಚರಣೆ ಬರಬೇಕು. ಆಚರಣೆ ಅಂದರೆ ದಿನಾಲೂ ಮುಂಜಾನೆ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಮಾಡಲೇಬೇಕು. ಮಕ್ಕಳಿಗೆ ನಾವು ಕಳಿಸ್ಕೊಳ್ಳೇಬೇಕು, ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಆಗೋ ತನಕ ಪ್ರಸಾದ ಯಾವುದು ಊಟ ಮಾಡಬಾರದು. ಇದನ್ನು ನಾವು ಕಂಪಲ್ಸರಿ ಮಾಡಬೇಕು ಮಕ್ಕಳಿಗೆ. ನಾವು ಅವ್ರು ಓದ್ತಾ ಇದ್ದಾರೆ ಅಂತ ನಾವು ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಡಬಾರ್ದು. ಸೊ ಇದು ಆಚಾರ, ಲಿಂಗಾಯತ ಧರ್ಮದ ಆಚಾರ. ಸಾಯಂಕಾಲ ಎನ್ನುವ ಕಾರ್ಯಕ್ರಮ ಮಾಡೋದು, ದೇವವಾರ ರವಿವಾರದಂದು
ಬಸವ ಮಂಟಪಗಳಲ್ಲಿ ಪ್ರಾರ್ಥನೆ ಮಾಡೋದು, ವರ್ಷಕ್ಕೊಮ್ಮೆ ಧರ್ಮಕ್ಷೇತ್ರ ಕೂಳ ಸಂಗಮದಲ್ಲಿ ಸಮುದಾಯ ಪ್ರಾರ್ಥನೆ ಮಾಡೋದು, ಶರಣಭೂಮಿ ಈ ಇಂಥ ಬಸವ ಕಲ್ಯಾಣದಲ್ಲಿ ವರ್ಷಕ್ಕೊಂದ್ಸಲ ನಾವು ಸೇರೋದು, ಇವೇನೋ ಧಾರ್ಮಿಕ ಆಚರಣೆಗಳು. ಸೊ ನಮ್ಮ ವಿಚಾರ ಏನು ವಚನಗಳು ಓದ್ತಾ ಇದ್ದೀವಿ, ಅದು ವಿಚಾರ, ಅದು ನಮ್ಮ ಜೀವನದಲ್ಲಿ ಆಚಾರ ಆಗಬೇಕಾದ್ರೆ ಧಾರ್ಮಿಕ ಆಚರಣೆಗಳು ಮುಖ್ಯ. ಅಲ್ಲಿ ಭಕ್ತಿ ಬಹಳ ಮುಖ್ಯ. ಈ ಭಕ್ತಿಯಿಂದ ಏನಾಗುತ್ತೆ, ನಮ್ಮಲ್ಲಿ ಶಕ್ತಿ ಬರುತ್ತೆ. ವಿಚಾರವನ್ನು ಆಚಾರವಾಗಿ ಮಾಡುವಂಥ ಒಂದು ಶಕ್ತಿ ನಿಷ್ಠೆ ಬರುವುದು ಈ ಧಾರ್ಮಿಕ ಆಚರಣೆಗಳಿಂದ. ಆದ್ದರಿಂದ ಕೆಲವು ವಿಚಾರವಾದಿಗಳು ಧಾರ್ಮಿಕ ಆಚರಣೆಗಳನ್ನ ಕಡೆಗಣಿಸಿ ಮಾತಾಡ್ಬೋದು. ಅದು ಕೂಡ ಲಿಂಗಾಯತ ಧರ್ಮಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನಾವು. ವೈಚಾರಿಕತೆ ಮತ್ತು ಧಾರ್ಮಿಕ ಆಚರಣೆ ಎರಡು ಕೂಡ ಬಹಳ ಮುಖ್ಯ. ಇನ್ನು ಕಲ್ಯಾಣ ಕ್ರಾಂತಿ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಹರಳೆಯ ಜ್ಯೋತಿ ಯಾತ್ರೆ ಆಗುವಾಗ ಕಲ್ಯಾಣ ಕ್ರಾಂತಿಯ ನಾಟಕವನ್ನು ಕೂಡ ಮಕ್ಕಳಿಗೆ ತೋರಿಸಿದರು. ಅದಕ್ಕಾಗಿ ಇಂಥ ಒಂದು ಶ್ರೇಷ್ಠವಾದ ಧರ್ಮ ಇಂಥ ಲಿಂಗಾಯತ ಧರ್ಮ ಇದೆ. ಇದನ್ನು ನಾವು ಒಂದು ಡೌಟ್ ಏನು ಈಗ ನಡೀತಾ ಇದೆ. ಬಸವಣ್ಣನವರು ಶಿವನ ಆರಾಧಕರಿದ್ದರು. ನೋಡ್ರಿ ಹೆಂಗೆ ಯುವಕರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂದರೆ, ಬಸವಣ್ಣನವರು ಶಿವನ ಆರಾಧಕರಿದ್ದರು. ಶಿವ ಯಾರು? ಹಿಂದೂ ದೇವತೆ. ಆದ್ದರಿಂದ ಬಸವಣ್ಣವರು ಯಾರು? ಹಿಂದೂ ಧರ್ಮದ ಉದ್ಧಾರಕ. ಈ ರೀತಿ ಟೈಟಲ್ ಕೊಡ್ತಾ ಇದ್ದಾರೆ. ನಾವು ವಿಚಾರ ಮಾಡಬೇಕು. ಹಿಂದೂ ಅನ್ನೋದೇ ಧರ್ಮವೇ ಅಲ್ಲ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಹಿಂದೂ ಅನ್ನೋದು ಧರ್ಮವಲ್ಲ. ಅವರು ಯಾವ್ದು ಧರ್ಮ ಅಂದರೆ ವೇದಗಳಿಂದ ಬಂದಿರುವ ಧರ್ಮ ಯಾವುದು? ವೈದಿಕ ಧರ್ಮ. ವೇದಗಳಿಂದ ಯಾವ ಧರ್ಮ ಬಂದಿದೆ? ವೈದಿಕ ಧರ್ಮ. ಹಿಂದೂ ಅನ್ನೋದು ಈ ನೆಲದ ಒಂದು ಸಂಸ್ಕೃತಿ. ಅದು ಬಂದಿರುವುದು ಸಿಂಧು ಎಂಬ ಪದದಿಂದ. ಈ ನಡೀತಾ ಇದೆಯಲ್ಲ, ಇರಾನ್ ವಾರ್, ಅಮೆರಿಕ ವಾರ್ ನಡೀತಾ ಇದೆ. ಇದನ್ನು ಹಿಂದೂ ಪದ ಎಲ್ಲಿ ಹುಟ್ಟಿದೆ? ಈಗಿನ ಇರಾನ್ ದೇಶದಲ್ಲಿ ಹುಟ್ಟಿದೆ. ಪರ್ಷಿಯನ್ ಭಾಷೆಯಲ್ಲಿ ಹುಟ್ಟಿದೆ ಅದು ಹಿಂದೂ ಅನ್ನೋದು. ಹಿಂದೂ ಅನ್ನೋದು ಯಾವುದೇ ವೇದಗಳಲ್ಲಿ ಇಲ್ಲ, ಶಾಸ್ತ್ರಗಳಿಲ್ಲ, ಪುರಾಣಗಳಲ್ಲಿ ಹಿಂದೂ ಅನ್ನೋ ಪದನೇ ಇಲ್ಲ. ಅದನ್ನು ಕೊಟ್ಟವರು ಈಗಿನ ಇರಾನಿಯರು. ಆ ಪದವನ್ನು ತೆಗೆದುಕೊಂಡು ಇವರು ಹಿಂದೂ ಧರ್ಮ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಯಾವುದಂದರೆ ವೈದಿಕ ಧರ್ಮ. ಆ ವೈದಿಕ ಧರ್ಮಕ್ಕೆ ಇವರು ಹಚ್ಚಿಬಿಟ್ಟಿದ್ದಾರೆ ಹಿಂದೂ ಧರ್ಮ ಅನ್ನಂತ. ಅಂಥ ಒಂದು ವೈದಿಕ ಧರ್ಮದಲ್ಲಿ ಏನಿದೆ? ವರ್ಣಾಶ್ರಮ ವ್ಯವಸ್ಥೆ ಇದೆ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ವರ್ಣಾಶ್ರಮ ವ್ಯವಸ್ಥೆ ಉಲ್ಲೇಖ ಆಗಿದ್ದು ಋಗ್ವೇದದಲ್ಲಿ, ಆ ವೇದಗಳಲ್ಲಿ. ಸೊ ವೇದಗಳು ಏನು ಕೊಟ್ಟಿವೆ? ವರ್ಣಾಶ್ರಮ ವ್ಯವಸ್ಥೆ ಕೊಟ್ಟಿವೆ. ಮತ್ತು ಅಲ್ಲಿ ಪ್ರಾಣಿ ವಧೆ ಇದೆ, ಯಜ್ಞ ಯಾಗಾದ ಇದೆ. ಇವೆಲ್ಲವನ್ನು ಬಸವಣ್ಣವರು ತಿರಸ್ಕಾರ ಮಾಡಿದ್ದಾರೆ. ಇವೆಲ್ಲವನ್ನು ತಿರಸ್ಕಾರ ಮಾಡಿದ ಮೇಲೆ ಯಾವಾಗ ಒಂದು ಹೃದಯ, ವೇದಗಳ ಹೃದಯ ಏನಿದೆ? ವರ್ಣಾಶ್ರಮ ವ್ಯವಸ್ಥೆ, ಪ್ರಾಣಿ ವಧೆ, ಯಜ್ಞ ಯಾಗ, ಹೋಮ ಹವನ, ಇವನ್ನೇ ನಾವು ಬಸವಣ್ಣವರವರು ತಿರಸ್ಕಾರ ಮಾಡಿದ ಮೇಲೆ ವೇದಗಳನ್ನು ಕೂಡ ತಿರಸ್ಕಾರ ಮಾಡಿದ ಹಾಗೆ. ಇಂಥ ಒಂದು ಸ್ಪಷ್ಟ ಸಂದೇಶ ನಮ್ಮ ಮಕ್ಕಳಿಗೆ, ಯುವಕರಿಗೆ ನಾವು ಕೊಡಬೇಕಾಗಿದೆ. ಆದ್ದರಿಂದ ಸಮಯದ ಅಭಾವವಿರೋದರಿಂದ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಾ, ಪೂಜ್ಯ ಸ್ವಾಮೀಜಿಯವರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ತಮ್ಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಸಂಕಲ್ಪಗಳನ್ನು ಈಡೇರಿಸುತ್ತಾ, ನಾವು ಅವರು ಮಾತಾಜಿಯವರ ಒಂದು ಸಾಹಿತ್ಯ ಪುಸ್ತಕದಲ್ಲಿ ಓದಿದೆ, ಸ್ವಾಮೀಜಿಯವರಿಗೆ ಸಾಹಿತ್ಯದ ಪ್ರತಿಭೆ ಜೊತೆಗೆ ಒಂದು ವಾಕ್ಚಾತುರ್ಯ ಹಾಗೂ ಹಾಡು ಹಾಡುವುದು ಬಹಳ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ ಗುರು ಬಸವಣ್ಣನವರು. ಅದೇ ರೀತಿ ಪೂಜ್ಯ ಅಪ್ಪಾಜಿ ಮಾತೆಯವರ ಸಂಕಲ್ಪದಂತೆ ಇನ್ನೂ ಹೆಚ್ಚು ಸೇವೆ ಅವರಿಂದ ಆಗಲಿ ಅಂತ ನಾನು ಆಶಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು.